ಆನುಮಲೆ ಜೇನುಮಲೆ ಗುಂಜುಮಲೆ ಏಳುಮಲೆ 77 ಮಲೆಯೊಳಗೆ ನಾಟ್ಯೋಡು ಅಂತ ನಮ್ಮ ಮಲೆ ಮಾದೇಶ್ವರನ್ ಪಾದಕ್ಕೆ ಒಂದ್ಸಲ ಉಘೇನ್ರಪ್ಪೋ ಒಂದ್ಸಲ ಉಘೇನ್ರಪ್ಪೋ ಹಂಗೆ ನಮ್ಮ ಅಣ್ಣವ್ರ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ನಮ್ಮ ವಿನಯ್ ರಾಜ್ಕುಮಾರ ಇದೇ 30ನೇ ತಾರೀಕು ಪೇಪೆ ಆಗಿ ಬರ್ತಾವ್ರೆ. ಪೇಪೆಗೆ ಒಂದ್ಸಲ ಉಘೇನ್ರಪ್ಪೋ ಕೇಳಿ ಅಣ್ಣ, ಪೇಪೆ ಮತ್ತು ಭೀಮಾ. ಎಸ್, ಭೀಮಾದವರು ಪೇಪೆ ಅವ್ರನ್ನ ಮಾತಾಡಿಸ್ಬೇಕು ಇವತ್ತು. ನಾವು ಆಲ್ಮೋಸ್ಟ್ ಮಾತಾಡ್ತಾ ಇದ್ವಿ ನವೀಣ, ನಿನ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ನಮ್ಮ ಟೀಮಲ್ಲಿ ನೀನೊಬ್ಬ ಬಂದಿಲ್ಲ, ಕೋರ್ ಟೀಮಲ್ಲಿ ಅಂತ ನಿನ್ನ ಮಿಸ್ ಮಾಡ್ಕೊಂಡಿದ್ವಿ ತುಂಬ. ಸೊ ಹಂಗಾಗಿ ನಾನು, ಮಾಸ್ತಿ, ಮಹೇಶ, ಪುನೀತ, ನಮ್ಮ ಪ್ರಮೋದ, ನೀನು, ಆಮೇಲೆ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಸಂತೋಷ್ ಅವರು, ಅವ್ರ ಮನೆಯವರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ನಮ್ಮ ಟೀಮು ಏನಂಗೆ ಕಟ್ಟಿದ್ದೀವಿ, ಇದರಿಂದ ನಮ್ಮದು 2ನೇ ಸಕ್ಸಸ್ ಆಗಿರೋದು. ಸಲಗ ಆಗ್ಬೋದು, ಭೀಮಾ ಆಗ್ಬೋದು. ನನಗೆ ಮೈನ್ ಟೀಮು ಯಾವಾಗಲೂ ಇದು ಇಷ್ಟಪಡ್ತೀನಿ. ಎಲ್ಲೋದ್ರೂ ಒಂದು ಚರ್ಚೆಗಾಗಲಿ, ಒಂದು ಕತೆ ಮಾಡೋದಾಗಲಿ. ಈಗ ನೀನು ಕೂಡ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಲೋ ನವೀಣ ಅಂತ, ಅವಾಗ ನಾವೆಲ್ಲ ಬರ್ತೀವಿ, ನಿನ್ನ ಜೊತೆ ಇರ್ತೀವಿ, ಮಿಸ್ ಮಾಡಲ್ಲ. ಎಸ್, ಈಗ ಭೀಮಾ ತಂಡದಿಂದ ಒಂದಷ್ಟು ವಿನಯ್ಗೆ ಪ್ರಶ್ನೆಯ ಸುರಿಮಳೆ. ಒಂದೊಂದೇ ಲೈನ್ ಕೇಳಬೇಕು ನನ್ನ ಕಡೆಯಿಂದ. ಇಷ್ಟವಾದ ಫೇವ್ರೇಟ್ ಇದು ನಾನ್ ವೆಜ್ ಯಾವುದು? ಒಂದು ನಾನ್ ವೆಜ್ ಫೇವ್ರೇಟ್ ನಾನ್ ವೆಜ್ ಒಂದು ಇದು ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಅಂದರೆ ಚಾಕ್ನಾ ಸಕ್ಕತ್ ಇಷ್ಟ. ಸ್ಪೇರ್ ಪಾರ್ಟ್ಸ್ ಅಂದರೆ ಸ್ಪೇರ್ ಪಾರ್ಟ್ಸ್ ಸಕ್ಕತ್ ಇಷ್ಟ. 100 ರೂಪಾಯಿ ಮಿಕ್ಸ್ ಗುಡ್ದ ಹೊಡಿತಿರ್ತೀವಿ, ಅದೇ ನಾನು ಮಾಡಿದ್ದು ಸಾಂಗ್. ಎಲ್ಲ ಹಾಕಿದ್ದು ಚಾಕ್ನಾ, ಗುಡ್ದ, ಜೇರ, ಬಳ್ಳಿ, ಲಿವರು, ತಿಲ್ಲಿ ಅದೆಲ್ಲ ಹಾಕಿ ಮಾಡೋದು. ನನಗೆ ಥ್ಯಾಂಕ್ ಯು. ನೀನು ಕೇಳಪ್ಪ. ನೀವು ತುಂಬಾ ಅಂದ್ರೆ ಖುಷಿಯಾದ ಟೈಮಲ್ಲಿ ಯಾವ್ದಾದ್ರು ಬೇರೆ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಯಾವ ತರದ ಊರುಗಳು ಅಥವಾ ಯಾವ ತರದ ಜಾಗಗಳನ್ನ ಇಷ್ಟಪಡ್ತೀರಾ? ಕಾಡೇ ತುಂಬ ಅಂದರೆ ಕಾಡಿಗಿಂತ ಅಂದರೆ ಮರಗಳಿರ್ಬೇಕು, ದೊಡ್ಡ ಮರಗಳಿರ್ಬೇಕು. ಮರ ನೋಡಿದ ತಕ್ಷಣ ನಮ್ಗೆ ಏನೇ ಮೂಡಿದ್ರೂ ಚೇಂಜ್ ಆಗ್ಬಿಡುತ್ತೆ. ಮಸ್ತ್. ನಿನ್ ಕ್ವಶ್ನೆ ಈಗ ಇದೆ ಓಕೆ ಸರ್. ಈಗ ನೀವು ಬಂದಾಗ ಸಿದ್ಧಾರ್ಥ ಮೂಲಕ ಬಂದ್ರಿ, ಒಂದಷ್ಟು ಯಂಗ್ ಯೂತ್ಗೆ, ಹುಡುಗಿರಿಗೆ ತುಂಬಾ ಅಟ್ರಾಕ್ಟಿವ್ ಅನ್ನೋ ತರ ಫೇಸ್ ಇತ್ತು. ಏಕಾಏಕಿ ಈಗ ರಫ್ ಅಂಡ್ ಟಫ್ ಆಗಿ ಈ ತರ ಬಿಯರ್ಡ್ ಬಿಟ್ಟಿರೋದು ಸೀಕ್ರೆಟ್. ನನಗೆ ಅವ್ರ ಫಾದರ್ ಸ್ವಸ್ತಿ ಕಲ್ಬಿಟ್ರು. ಬಾಲಿವುಡ್ ಆಗಿರ್ಬೋದು, ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಈಗ ಪಕ್ಕದ ಟಾಲಿವುಡ್, ಕಾಲಿವುಡ್ ಎಲ್ಲರೂ ಅಂದ್ರೆ ಒಂದು ಮಾಸ್ ಹೀರೋಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಅಟ್ರಾಕ್ಟಿವ್ ಅನ್ಸೋದು ಆ ಬಿಯರ್ಡ್ ಲುಕ್. ಸೊ ನಿಮ್ದು ಅದೇ ಲುಕ್ ಆಗಿರೋದ್ರಿಂದ ಹೆಂಗ್ ಅನ್ಸುತ್ತೆ? ಅಂದ್ರೆ ಇದು ಆಕ್ಚುಲಿ ನಾವು ಎಲ್ಲರದು ರಿಯಲ್ ಲುಕ್. ನಾವು ಯಾವಾಗ ಜಾಸ್ತಿ ಗ್ರೂಮ್ ಮಾಡಿಲ್ಲ, ಸುಮ್ಮನೆ ಇದ್ದಾಗ ಅದು ಬಿಯರ್ಡ್ ಬೆಳ್ಕೊಂಡುತ್ತೆ. ನಿಮ್ಗೆ ಆಪ್ಟ್ ಅನ್ಸುತ್ತೆ ಅದು? ನನಗೆ ಅದು ಆಕ್ಚುಲಿ ಕ್ಲೀನಾಗಿ ಕೂತ್ಕೊಂಡು ತುಂಬ ಜನ ಅದೇ ಹೇಳೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನನಗೂ ತುಂಬ ಇಷ್ಟ ಈ ಲುಕ್. ಪೆಪ್ಪೆ ನಿಮ್ಮ ಇದರಲ್ಲಿ ತುಂಬ ಸೆಳೆಯೋದು ಅದೇ ಆ ಒಂದು ಕೋಪ. ಅಂದರೆ ಕೋಪನ ನೀವು ವ್ಯಕ್ತಪಡಿಸಿಲ್ಲ, ಸೆಟಲ್ ಆಗಿ ಆ ಕ್ರೌರ್ಯ ಕಾಣುತ್ತೆ. ಅದು ತುಂಬ ಇಷ್ಟ ಆಗ್ತಾ ಇದೆ ನೋಡೋದ್ರಿಗೆ. ಅದೇ ಪೆಪ್ಪೆ ಕ್ಯಾರೆಕ್ಟರ್ ಹಂಗೆ, ಅದು ಒಂದು ಕಾಮ್ ಕ್ಯಾರೆಕ್ಟರ್, ಬಟ್ ಒಂದೊಂದು ಕಡೆ ಅದರದ್ದು ಔಟ್ ಬರ್ಸ್ಟ್ ಮಾತ್ರ ಬರ್ತಾ ಇರುತ್ತೆ. ಸೊ ಇಲ್ದಿದ್ರೆ ತುಂಬ ಕಾಮ್ ಆ್ಯಂಡ್ ಸೆಟಲ್ ಕ್ಯಾರೆಕ್ಟರ್. ಸೊ ಆ ಪಾಯಿಂಟ್ ರೀಚ್ ಆಗಿ ಟ್ರಿಗರ್ ಆದಾಗ ಅದು ಆ ಬರ್ಸ್ಟ್ ಔಟ್ ಆಗುತ್ತೆ. ಈಗ ನಾನೊಬ್ಬ ಅಭಿಮಾನಿಯಾಗಿ ಕೇಳ್ತೀನಿ, ಯಾಕೆ ಅಣ್ಣವ್ರ ಮನೇಲಿ ಎಲ್ಲಾ ರೆಕಾರ್ಡು ನೋಡಿದೀರಾ, ಎಲ್ಲ ಮಾಡಿದೀರಾ, ಅಂದ್ರೂ ನಿಮ್ಮಲ್ಲಿ ಮಾತ್ರ ಆಟಿಟ್ಯೂಡ್ ಬರ್ಲಿಲ್ವಲ್ಲ, ಯಾಕೆ? ಅದೊಂದು ಪ್ರಶ್ನೆ ನಾನೊಬ್ಬ ಅಭಿಮಾನಿಯಾಗಿ ಕಾಡ್ತಾನೆ ಇದೆ. ಅಂದ್ರೆ ನೀವು ನೋಡಿದಿರೋ ರೆಕಾರ್ಡ್ ಇಲ್ಲ, ನೀವು ನೋಡಿದಿರೋ ಇಟ್ಟಿಲ್ಲ, ನಿಮ್ಮ ಫ್ಯಾಮಿಲಿ ಮಾಡದಿರೋ ಸಿನಿಮಾ ಇಲ್ಲ, ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣವ್ರ ಮನೆ ಮಾಡದಿರೋ ವಿಷಯನೇ ಇಲ್ಲ, ಅಂದ್ರೂ ನಿಮ್ಗೆ ಆಟಿಟ್ಯೂಡ್ ಬರ್ತಾ ಇಲ್ವಲ್ಲ, ಯಾಕೆ? ಬರ್ಲಿ ಅಂತ ನಮ್ದೆಲ್ಲರದು ಆಸೆ ಒಬ್ಬ ಅಭಿಮಾನಿಯಾಗಿ. ಬಟ್ ಈಗ ಎಲ್ಲ ಅಭಿಮಾನಿಗೆ ಅದೇ ತಾನೇ ಜಾಸ್ತಿ ಇಷ್ಟ ಆಗಿರೋದು ಫ್ಯಾಮಿಲಿಯಿಂದ. ಹೌದು. ಸೊ ಅದನ್ನ ಹೆಂಗ್ ಬಿಟ್ಕೊಡಕ್ಕಾಗತ್ತೆ? ಅಂದ್ರೆ ಅಭಿಮಾನಿಗಳೇ ಆಟಿಟ್ಯೂಡ್ ಆಗಿರ್ರಿ ಅಂತ ನಿಮ್ಮ ಆಸೆ. ಅಭಿಮಾನಿಗಳು ಯಾವಾಗಲೂ ಆಟಿಟ್ಯೂಡ್ ಆಗಿರ್ಬೇಕು. ಅಮ್ಮ, ವೆಜಿಟೇರಿಯನ್ ಅಲ್ಲಿ ಫೇವ್ರೇಟ್ ವೆಜಿಟೇರಿಯನ್ ಫುಡ್ ಯಾವುದು? ವೆಜಿಟೇರಿಯನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಪಾಯಸ, ಸ್ವೀಟ್ ಪಾಯಸ, ನನಗೆ ಕೋಸಂಬರಿ, ಚಿತ್ರಾನ್ನ. ಕೋಸಂಬರಿ ನನಗೆ ಕೋಸಂಬರಿ ಆಕ್ಚುಲಿ ಚಿಕ್ಕಪ್ಪಗೆ ಇದು ಒಂದು, ನಾನು ತುಂಬಾ ದಿನ ಕೋಸಂಬರಿ ತಿಂತಾ ಇರ್ಲಿಲ್ಲ. ಯಾಕಂದ್ರೆ ಚಿಕ್ಕಪ್ಪ ಕೋಸಂಬರಿ ನೋಡಿದ ತಕ್ಷಣ ಅಂತಿದ್ರು. ಆಮೇಲೆ ಫೇವ್ರೇಟ್ ಡಿಶ್ ಕೋಸಂಬರಿ, ವೆಜ್ಜಲ್ಲಿ ಕೋಸಂಬರಿ. ನೆನ್ನೆ ನಮಗೆ ನಮ್ಮ ಮಾಡಿಕೊಟ್ರು ಅವರು, ನಮ್ಮ ಸಂತೋಷ್ ಅವ್ರ ಮನೆ. ನಮ್ಮ ಅಜ್ಜಿ ಒಂದು ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ.
ಅದು ಸಖತ್ ಇಷ್ಟ. ಹಾಂ, ಅಜ್ಜಿ ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ. ಅಜ್ಜಿ ಅಂದರೆ ನಮ್ಮ ಮಮ್ಮಿಯವರ ತಾಯಿ. ಓಕೆ ಓಕೆ ಓಕೆ. ಅವರು ಸಿದ್ದಾಪುರದಲ್ಲಿರೋದು. ಸೊ ವೆಜಿಟೇರಿಯನ್ ಅಂದರೆ ಅವರು ಈರುಳ್ಳಿ ಪಲ್ಯ ಮಾಡ್ತಾರೆ. ನಾ ಆ್ಯಕ್ಚುಲಿ ಮಲೆನಾಡಲ್ಲಿ ಅಷ್ಟೊಂದು ವೆಜಿಟೇರಿಯನ್ ಡಿಶ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಯಾಕಂದರೆ ನಮ್ಮ ಅಜ್ಜಿ ನನಗೆ ನಾನ್ ವೆಜ್ ಇಷ್ಟ ಅಂತ 3 ಹೊತ್ತು ಬರೀ ನಾನ್ ವೆಜ್ಜೇ ಮಾಡಿ ಹಾಕ್ಕೊಡ್ತಾ ಇದ್ರು. ಇವಾಗ ರೀಸೆಂಟಾಗಿ ಗೊತ್ತಾಯಿತು ಅಲ್ಲಿ ವೆಜಿಟೇರಿಯನ್ ಡಿಶ್ಗಳು ತುಂಬ ಇದೆ ಅಂತ. ಸರ್ ನಿಮ್ಮಲ್ಲಿ ಆ ಕೆಸುವೆ ಎಲೆಯಲ್ಲೇನೋ ಮಾಡ್ತಾರೆ, ಏನದಮ್ಮ? ಕೆಸುವೆ ಎಲೆ ಮಾಡ್ತೀವಿ ಸರ್. ಮಲೆನಾಡಿನ ಡಿಶ್ ಅಂತ ಹೇಳಿದ್ರೆ ಏನೆಲ್ಲ ಟ್ರೈ ಮಾಡಿದ್ದೀರಾ? ಆಮೇಲೆ ಆ ಕೆಸುವಿನ ಎಲೆಯಲ್ಲಿ ಆ ಮರ್ಕೆಸು ಅಂತ ಬರುತ್ತೆ. ಪತ್ರೊಡೆ. ನಾರ್ಮಲ್ ಆಗಿ ಕೆಸುವಿನ ಎಲೆ ಬೆಳೆಸುವ ಮರ್ಕೆಸು ಬೆಳೆಸಕ್ಕಲ್ಲ, ಅದು ಸಿಕ್ಕಿದಾಗ ಮಾತ್ರ ತೊಗೊಂಡು ಮಾಡ್ಬೋದು. ಅದು ಇನ್ನೂ ಟೇಸ್ಟಿ ಇರುತ್ತೆ. ಖಂಡಿತ. ಎಸ್ಪೆಷಲಿ ಪತ್ರೊಡೆನಾ ಸರ್? ಪತ್ರೊಡೆ ತುಂಬಾ ಚೆನ್ನಾಗಿ. ಓಕೆ. ಆ್ಯಂಡ್ ಮಲೆನಾಡು ಅಂತ ಮಾತಾಡಿದ್ರೆ ವಾಟ್ ಈಸ್ ಮಲೆನಾಡು ಟು ಯು ಇನ್ ಅ ವರ್ಡ್ ಅಂದ್ರೆ? ನನಗೆ ನೆಮ್ಮದಿ ಸಿಗುವಂತ ಜಾಗ. ವಾವ್, ನೈಸ್. ಪ್ರಕೃತಿಯ ಮಡಿಲು. ಹೌದೌದು, ತುಂಬಾ ಒಳ್ಳೆ ಸ್ಟೇಟ್ ಆಫ್ ಮೈಂಡ್ ಕರ್ಕೊಂಡು ಹೋಗುತ್ತೆ ಈ ಜಾಗನೇ. ನಮ್ಗೇನಂದ್ರೆ ನನ್ನ ತಾಯಿ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ 3 ಜನನು ಮಲೆನಾಡಿಂದ. ವಾವ್, ನಮ್ಮ ಹೆಮ್ಮೆ, ಮಲೆನಾಡಿಗರ ಹೆಮ್ಮೆ. ಹೌದು. ನನಗೆ ಇಲ್ಲಿ ಬಂದ್ರೆ ತುಂಬಾ ಮಾನಸಿಕವಾಗಿ ಒಳ್ಳೆ ನೆಮ್ಮದಿ ಸಿಗುತ್ತೆ. ತಾಯಿ ಮಡ್ಲು, ಪ್ರಕೃತಿಯ ಮಡ್ಲೊಳಗೆ. ಓಕೆ. ಗಾಡಿ. ಓಕೆ. ಎಲ್ಲ ಸೆಗ್ಮೆಂಟು ಒಂಥರ ಆಮೇಲೆ ಜನಗಳು ಈ ಥರದ್ದನ್ನೇ ಇಷ್ಟಪಡ್ತಾರೆ. ಮನೆ ಸಂಬಂಧನೇ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಅಮ್ಮ ಖುಷಿ ಅನ್ಸುತ್ತೆ. ಅಮ್ಮ ಮಲೆನಾಡು ಕಡೆ, ಶಿವಮೊಗ್ಗ ಕಡೆ. ಹಾಂ, ಶಿವಮೊಗ್ಗ, ಕಾರವಾರ ಡಿಸ್ಟ್ರಿಕ್ಟ್. ಹಾಂ, ಆಲ್ಮೋಸ್ಟ್ ಶಿವಮೊಗ್ಗ ಪಕ್ಕನೇ. ಜೋಗ್ ಫಾಲ್ಸ್ ಇದೆಯಲ್ಲ? ಹೌದು. ಜೋಗ್ ಫಾಲ್ಸಿಂದ 26 ಕಿಲೋಮೀಟರು ಸಿದ್ದಾಪುರ ಅಂತ. ಓಕೆ, ಅಲ್ಲಿ ನೀವು ಊಟ ತಿನ್ಬೇಕು. ಇಲ್ಲ ನೋ ನವೀನ ಅಂದ್ರೆ ಒಂದು ಕೇಳು ಮಗನೆ. ಅಣ್ಣ, ನನಗೂ ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ಅಪ್ಪು ಸರಲ್ಲಿ ನಿಮಗೆ ಇಷ್ಟ ಆಗೋದೇನು? ಎಲ್ಲ ಇಷ್ಟ. ಚಿಕ್ಕಪ್ಪ ಅಲ್ಲಿ ಯಾರು ಇಷ್ಟ ಇಲ್ಲ ಅಂತ ಇಲ್ಲ, ಎಲ್ಲ ಪ್ರತಿಯೊಂದು ನನಗಿಷ್ಟ. ಹುಟ್ಟಾಗಿಂದ ಅವ್ರ ಜೊತೆನೇ ಒಂದೇ ಮನೆಯಲ್ಲೇ ಇದ್ದಿದ್ದಲ್ಲ, ಸೊ ಅವ್ರು ನನಗೆ ತುಂಬ ಕ್ಲೋಸ್. ಆಮೇಲೆ ನನಗೆ ಅವ್ರದ್ದು ಎಲ್ಲ ಇಷ್ಟ. ಪರ್ಟಿಕ್ಯುಲರ್ ಆಗಿ ನಿಂಗೇನು ಇಷ್ಟ? ಅದೇ ನನಗೆ ಅವ್ರ ಆ್ಯಕ್ಟಿಟ್ಯೂಡು, ಅವ್ರು ಡ್ಯಾನ್ಸ್ ಮಾಡೋ ಸ್ಟೈಲ್, ಹಾಂ, ಮತ್ತು ವಾಯ್ಸ್. ಅವ್ರದ್ದೊಂದು ಹಾಡು ಹೇಳು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಅದಕ್ಕೆ ಅದಿಷ್ಟ. ಕಾತಾಡ್ಗುರು ಅದು. ಹೌದು, ಮುಂಜುಮಲ್. ಇಲ್ಲಿ ಮಳೆ ಬಂದಾಗ ಫುಲ್ ನೀರು ಹರಿಯುತ್ತೆ ಅಲ್ಲಿ. ಇಲ್ಲೆಲ್ಲ ಗಾಡಿ ಬರಕ್ಕೆ ನಾವೇ ಹೋಗ್ಬಿಡ್ತೀವಿ ನಾವು. ಫೋರ್ ವೀಲ್ ಜೀಪ್ ಎಲ್ಲ ಹೋಗುತ್ತೆ. ಮಳೆ ಇದ್ರ ಮಳೆ ಇದ್ರೂ ಹೋಗೋದು ಅಂದ್ರೆ ದೊಡ್ಡ ದೊಡ್ಡ ಕಲ್ಲೆಲ್ಲ ಇದ್ರೆ ಇಲ್ಲಿ ಮಣ್ಣು ಹಾಕ್ತಾ ಇರ್ಬೇಕಾ? ಹಾಕ್ತಿದ್ರು ನಿಲ್ಲಲ್ಲ ಸರ್. ಮಳೆ ಒಂದು ಮಳೆ ಎಲ್ಲ ಕೊಚ್ಚೋದು. ಓ, ಮಳೆಗಲ್ಲ? ಇಲ್ಲ, ಇದು ಮಾಮೂಲಿ ರೋಡೇನೆ. ಇದೊಂದು ಜೋಡಿ ಮರ, ಇಲ್ಲಿ ಭಾಳ ಪೂಜೆ ಆಗುತ್ತೆ. ಯಾವುದು? ಓ, ಚೌಡಮ್ಮ. ಈ ಸಂಜೆ ಆದ್ಮೇಲೆ ಯಾರು ಒಬ್ಬೊಬ್ಬರೇ ಬರಲ್ಲ. ಓ, ಇದೇ ಜಾಗ ನಾನು ಸ್ವಲ್ಪ ಭಯ ಆಗುತ್ತೆ ಅಂತ. ಏನು ತೊಂದರೆ ಆಗಲ್ಲ, ಭಯ ಆಗುತ್ತೆ. ಓ, ಈ ತಾಯಿ ಚೌಡಮ್ಮನ ಆಶೀರ್ವಾದ ನಮ್ಮ ಪೆಪ್ಪೆ ಸಿನಿಮಾ ಮೇಲೆ ಇದ್ದು ದೊಡ್ಡ ಮಟ್ಟಕ್ಕೆ ಸಿನಿಮಾ ಆಗಲಿ. ನಾವೆಲ್ಲ ಬಂದು ಒಂದ್ಸರಿ ಪೂಜೆ ಮಾಡ್ಕೊಂಡು ಹೋಗೋಣ. ಇದೇನು ಮರ? ಇದು ಚೌಡಿ ಪೂಜೆ ಮಾಡ್ತೀವಿ. ಎಷ್ಟೆಟ್ಟವ್ರು ವರ್ಷ ಪ್ರತಿ ವರ್ಷ ಬಲಿ ಕೊಟ್ಟು ಪೂಜೆ ಮಾಡಲೇಬೇಕು. ಅಚ್ಚಾ.
ಇಲ್ಲಿ ಬಂದು ನನಗೆ ಫ್ಯಾಮಿಲಿ ಫ್ರೆಂಡ್ಸು ಪ್ರಶಾಂತ್ ಅವರು, ಸಂತೋಷ್ ಅವರು, ಅವ್ರ ಮನೆಯವರು, ನಮ್ಮ ಪಾಪುವೇನು ಆ್ಯಕ್ಟ್ ಮಾಡಿದ್ದಾರೆ ಅವರು. ಇವತ್ತು ಪೆಪ್ಪೆ ಸಿನಿಮಾನ ಪ್ರಮೋಟ್ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ವಿಶೇಷ ಏನಂದರೆ ಪೆಪ್ಪೆ ಸಿನಿಮಾದ ಕ್ಲೈಮ್ಯಾಕ್ಸ್ ಇಲ್ಲೇ ಶೂಟ್ ಆಗಿರೋದು. ಸೊ ಹಂಗಾಗಿ ನಾನು ವಿನಯ್ ಅವ್ರಿಗೆ ಅದೇ ಹೇಳಿದೆ, ಒಳ್ಳೇದಾಯಿತು ನನಗೆಲ್ಲ. ನೀವೆಲ್ಲ ನನಗೆ ಮೇಯ್ನ್ ಇನ್ ಸಕಲೇಶ್ಪುರ, ನೀವೆಲ್ಲ ಇಡೀ ಸಕಲೇಶ್ಪುರದ ಜನತೆ ಪರವಾಗಿ ನೀವು ಇದ್ದೀರಿ ಯಾವಾಗಲೂ. ಅವ್ರಿಗೆ ಒಳ್ಳೇದು ಬಯಸೋದಾಗಲಿ ಮತ್ತು ಅವ್ರಿಗೆ ಒಳ್ಳೇದು ಮಾಡೋದಾಗಲಿ. ಸೊ ನಿಮ್ಮ ಕಡೆಯಿಂದ ನಾನು ಪೆಪ್ಪೆಗೆ ಒಂದು ವಿಶಸ್ ಕೇಳ್ತೀನಿ, ಎಲ್ಲರೂ ಪೆಪ್ಪೆ ಸಿನಿಮಾ ನೋಡಿ ಅಂತ. ಪ್ಲೀಸ್ ಹೇಳ್ಬಿಡಿ, ಮಾತಾಡ್ಬಿಡಿ. ಪೆಪ್ಪೆ ಸಿನಿಮಾ ಭೀಮಾ ಸಿನಿಮಾ ತರನೇ ಸಕ್ಸಸ್ ಆಗಿ 100 days ಓಡಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮೂಲತಃ ಏನು ಕುಡ್ಲದಾಯಿ ಅಂಚ ಎಂಕ್ಲನ ಊರ್ದಾಕ್ಲೆ ಪೂರೆ ಅನ್ಕೇನು ನೆಂಚಿನ ಪಂಡ ಪೊಸತ್ತಾದ ರಾಜ್ಕುಮಾರ್ನ ಪುಲ್ಲಿ ಬತ್ತದೇರು. ರಾಜ್ಕುಮಾರ್ ಫ್ಯಾಮಿಲಿದಾರು ಅಂಚಾದ ಎಂಕ್ಲ ಪೂರಾಕ್ಲೆಗೆ ಸಪೋರ್ಟ್ ಮಂತದು. ಎಂಕ್ಲ ತುಳು ನಾಡದ ಜನ ಆಂಡಲ್ಲ ಕನ್ನಡ ಪಿಕ್ಚರನ್ನು ಬೊಲೆಪ್ಪಾದ ಎಂಕ್ಲನ ಮೂಲ ತಾಯಿ ನಾಡದ ಭಾಷೆ ತುಳು ಆಂಡಲ್ಲ ಎಂಕ್ಲನ ಮೇಯ್ನ್ ಕನ್ನಡನೇ. ಎಂಕ್ಲ ಕನ್ನಡ ನಾಡ್ದಾಕ್ಲು ಅಂಚಾದ ಈ ಪಿಕ್ಚರ್ನ ಮಾತೆರ್ಲ ತೂದು ಒಂಜಿ ಸಪೋರ್ಟ್ ಮಂತದ್ದು ಬೊಲೆಪ್ಪಾವಡ್ ಪಂಡದು ಕೇಂಡೋನ್ವೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಮೆನುಗು ಸಂತೋಷ್. ಎಲ್ಲರೂ ಪೆಪ್ಪೆ ಸಿನಿಮಾನ ಥಿಯೇಟರಿಗೆ ಹೋಗಿ ನೋಡಿ. ಭೀಮಾ ಮೂವಿನ ಗೆಲ್ಲಿಸಿದ ಹಾಗೆ ಪೆಪ್ಪೆ ಸಿನಿಮಾನು ಗೆಲ್ಲಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಧನ್ಯವಾದಗಳು ಭೀಮಾನ ಗೆಲ್ಲಿಸ್ಕೊಟ್ಟಿದ್ದಕ್ಕೆ. ಇದೇ ಥರವಾದ ಒಂದು ವಿಶೇಷವಾದ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ನಮ್ಮ ರಾಜ್ಕುಮಾರ್ ಕುಟುಂಬದ ವಿನಯ್ ರಾಜ್ಕುಮಾರ್ ಅವರು ನಟನೆ ಮಾಡಿರೋವಂಥ ಸಿನಿಮಾ ಪೇಪೆ ಅಂತ ಹೇಳಿ. ಈಗಾಗಲೇ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಕುತೂಹಲ ಇದೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಒಂದೊಳ್ಳೆ ಮೆಸೇಜ್ ಇದೆ. ನನ್ನೆಲ್ಲ ಸಕಲೇಶ್ಪುರದ ಹಾಸನದ ಕುಟುಂಬ ಬಂಧು ಸ್ನೇಹಿತರ ಪರವಾಗಿ ನಾನು ಆಲ್ ದ ಬೆಸ್ಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಇವ್ರನ್ನೆಲ್ಲ ಗೆಲ್ಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಎಸ್, ಎಲ್ಲ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ಇನ್ನೊಂದು ಸತಿ ನಾವು ರಿಕ್ವೆಸ್ಟ್ ಮಾಡೋದು, ಪೆಪ್ಪೆ ಅಂತ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತಿದೆ. ಈಗಾಗಲೇ ಭೀಮಾ ಸಿನಿಮಾನ ಮತ್ತು ಕೃಷ್ಣಂ ಪ್ರಣಯ ಸಖಿ ಸಿನಿಮಾನ ನಿಮ್ಮದು ಅಂತ ಕೈಗೆ ಎತ್ಕೊಂಡು ಪ್ರೀತಿ ಮಾಡಿ ಅದನ್ನು ಹಾರಾಡೋಕ್ಕೆ ಬಿಟ್ಟಿದ್ದೀರಾ. ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಕಲಾವಿದರು ಚಿರಋಣಿ. ಅದೇ ಥರ ಇದೇ 30ನೇ ತಾರೀಕು ಪೆಪ್ಪೆ ಅಂತ ಒಂದು ಸಿನಿಮಾ ಬರ್ತಿದೆ. ಅದರಲ್ಲಿ ತುಂಬ ವಿಶೇಷವಾದ ವಿಷಯ ಇಟ್ಕೊಂಡು ರೆಗ್ಯುಲರ್ ಸಿನಿಮಾ ಅಂದರೆ ನಾವೇನು ಮಾಡ್ತೀವಿ, ಸಿನಿಮಾದ ಯಾವಾಗಲೂ ಒಂದಷ್ಟು ಫಾರ್ಮುಲಾ ಯೂಸ್ ಮಾಡ್ತೀವಿ. ಸಾಂಗ್ಸು, ಫೈಟು ಅಥವಾ ಇಂಥದ್ದೇ ಸಮಯದಲ್ಲಿ ಇಂಥದ್ದು ಬರಬೇಕು ಅಂತ. ಅದನ್ನೆಲ್ಲ ತೆಗೆದು ಕಂಟೆಂಟ್ ಅನ್ನೋದು ಒಂದು ವಿಷಯ ಇಟ್ಟಾಗ ಇವತ್ತು ಸುಮಾರು ಸಿನಿಮಾಗಳು ಗೆದ್ದಿರೋದು ಕಂಟೆಂಟಿಂದ ಮಾತ್ರ. ಆ ಥರ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ವಿತ್ ಎಂಟರ್ಟೈನ್ಮೆಂಟು ಎಲ್ಲ ಬರ್ತಿರೋ ಸಿನಿಮಾ ಅಂದರೆ ಪೆಪ್ಪೆ 30ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ನಾನು ಮತ್ತು ನನ್ನೆಲ್ಲ ಅಭಿಮಾನಿಗಳು ಮತ್ತು ಎಲ್ಲ ಪ್ರೀತಿಯ ಕನ್ನಡ ಕಲಾ ಅಭಿಮಾನಿಗಳಿಗೆ ಇನ್ನೊಂದು ಸರಿ ನಮ್ಮ ಭೀಮಾ ತಂಡದಿಂದ ಕೇಳ್ಕೊಳ್ಳೋದು, ದಯಮಾಡಿ 30ನೇ ತಾರೀಕು ಪೆಪ್ಪೆ ಸಿನಿಮಾ ಮಿಸ್ ಮಾಡಬೇಡಿ, ನೋಡಿ. ನಾನು ನೋಡ್ತೀನಿ. ಆದಷ್ಟು ಜಲ್ದಿ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗುತ್ತೆ, ರೆಡಿಯಾಗಿರಿ, ನಾನು ಬುಕ್ ಮಾಡ್ತೀನಿ. ಥ್ಯಾಂಕ್ ಯು. ಆಮೇಲೆ ನಿಮಗೆ ಫಸ್ಟ್ ಥ್ಯಾಂಕ್ ಯು. ಇದೊಂದು ಒಳ್ಳೆ ಸಪೋರ್ಟ್ ಮಾಡಿ ಈ ಇಂಟರ್ವ್ಯೂ ಮಾಡಿದ್ದಕ್ಕೆ ನಮಗೂ ತುಂಬ ಖುಷಿ ಆಯಿತು. ಎಲ್ಲ ಕಡೆ ಪ್ರಮೋಷನ್ ಮಾಡ್ತಿದ್ವಿ, ಒಳ್ಳೆ ಜಾಗಕ್ಕೆ ಕರೆಸಿ ಇಲ್ಲಿ ಪ್ರಮೋಷನ್ ಮಾಡ್ದಂಗೆ ಆಯಿತು, ಒಂದು ಚಿಕ್ಕ ಬ್ರೇಕ್ ಆದಂಗೂ ಆಯಿತು. ಸೊ ನಿಮಗೆ ಮಾಸ್ತಿ ಅವ್ರಿಗೆ, ನವೀನ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಸೇರಿ ಇದೊಂದು ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಕೊನೆ ಫೈಟು ನಮ್ಮ ಕುಂಬಳಕಾಯಿ ಕೂಡ ಇಲ್ಲೇ ಆಗಿದ್ದು, ಜೊತೆಗೆ ಇಂಟರ್ವ್ಯೂ ಕೂಡ ಇಲ್ಲೇ ಆಗ್ತಿದೆ. ಸೊ ಅದೊಂದು ಕಂಪ್ಲೀಷನ್ ಥರ ಅನಿಸ್ತಿದೆ. ನನಗೆ ಖುಷಿ ಅನ್ನಿಸ್ತು. ಇಲ್ಲೇ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಜಾಗ ಇದು. ಸೊ ಹಂಗಾಗಿ ಗೊತ್ತಿಲ್ಲದಂಗೆ ಚೌಡೇಶ್ವರಿ ತಾಯಿ ದೇವಸ್ಥಾನದ ಮುಂದೆ ಬಂದ್ವಿ. ಅಮ್ಮ ಬಲವಾದ ಆಶೀರ್ವಾದ ಮಾಡಿ ಈ ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸ್ಕೊಡ್ಲಿ. ಮತ್ತು ಈ ಕಂಪ್ಲೀಟ್ ಸಕಲೇಶ್ಪುರದ ಜನತೆಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಕಡೆಯಿಂದ ಈ ಕಾರ್ಯಕ್ರಮನ ಮುಗಿಸಲ್ಲ, ಸಕ್ಸಸ್ ಮೀಟಲ್ಲಿ ಮೀಟ್ ಆಗ್ತೀವಿ. ಥ್ಯಾಂಕ್ ಯು.